ಫ್ಯಾಮಿಲಿ, ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ನಾನು ನಿಮ್ಮ ಮಮತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮತ್ತೆ ನಾನು ಮೀಶೋ ಹಾಲನ್ನು ತೊಗೊಂಬಂದಿದ್ದೀನಿ, ಅದು ಕೂಡ ಹೋಮ್ ಡೆಕಾರ್ ಹಾಲ್. ನಿಮಗೆ ಇಷ್ಟ ಆದರೆ ಆ ಕೋಡುಗಳು ಬೇಕಾದರೆ ನೀವು ಕಮೆಂಟ್ಸ್ ಮಾಡಿ, ನಾನು ಆ ಕೋಡುಗಳನ್ನು ಹಾಕ್ತೀನಿ. ವಿದೌಟ್ ವೇಸ್ಟಿಂಗ್ ಟೈಮ್, ಲೆಟ್ ಅಸ್ ಸ್ಟಾರ್ಟ್. ನಮ್ಮ ಫಸ್ಟ್ ಪ್ರಾಡಕ್ಟ್ ಬಂದು ಕಾರ್ಡ್ ಹೋಲ್ಡರ್ಸ್, ಟ್ರಾನ್ಸ್ಪರೆಂಟ್ ಕಾರ್ಡ್ ಹೋಲ್ಡರ್ಸ್. ನನಗೆ ಪ್ಯಾಕ್ ಆಫ್ 3 ರಿಸೀವ್ ಆಗಿದೆ. ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ನನಗೆ ಒಂದು ಬ್ರೌನ್, ಬ್ಲ್ಯಾಕ್ ಆ್ಯಂಡ್ ಮರೂನ್ ಕಲರಲ್ಲಿ ರಿಸೀವ್ ಆಗಿದೆ. ಇದನ್ನು ನಾನು ಯಾಕೆ ತೊಗೊಂಡೆ ಅಂದರೆ, ನಮ್ಮ ಹತ್ರ ತುಂಬ ಥರದ ಕಾರ್ಡ್ಗಳಿರ್ತವೆ. ಫ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ತುಂಬ ಥರದ ಕಾರ್ಡ್ಗಳಿರ್ತಾವಲ್ಲ, ಅದನ್ನು ಒಂದೇ ಕಡೆಗೆ ನನಗೆ ಹೋಲ್ಡ್ ಮಾಡೋಕ್ಕಾಗುತ್ತೆ ಮತ್ತು ಬ್ಯಾಗಲ್ಲಿ ಈಸಿಯಾಗಿ ಕ್ಯಾರಿ ಮಾಡೋಕ್ಕಾಗುತ್ತೆ ಅಂತ ತೊಗೊಂಡಿರೋದು. ಇದರಲ್ಲಿ ನೀವು 10 to 12 ಕಾರ್ಡ್ಗಳನ್ನು ಹೋಲ್ಡ್ ಮಾಡ್ಬೋದು. ಇಲ್ಲಿ ನೋಡಿ, ಇದೆಲ್ಲ ಪ್ಲಾಸ್ಟಿಕ್ಕು, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಈಸಿಯಾಗಿ ನೀವು ಯಾವುದಕ್ಕಾದ್ರೂ ಬೇಕಾದರೆ ರಿಮೂವ್ ಮಾಡಿ ಕೊಡ್ಬೋದು ಅಥವಾ ಇಡ್ಬೋದು. ಇಲ್ಲಿ ನೋಡಿ, ಹೀಗೆ ಒಳಗಡೆ ಹೀಗೆ ನಾವು ಹಾಕ್ಬೋದು. ಇಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಇದೆಯಲ್ಲ, ಇದು ಪ್ಯೂರ್ ಲೆದರ್ ಅಲ್ಲ, ಡುಪ್ಲಿಕೇಟು. ಅಂದರೆ ನಾವು ಕೊಟ್ಟಿರೋ ರೇಟಿಗೆ ಓಕೆ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡುವಂಗಿಲ್ಲ. ಯಾಕಂದರೆ ನಾನು ಕೊಟ್ಟಿರೋ ರೇಟಿಗೆ ತುಂಬಾ ಚೆನ್ನಾಗಿದೆ. ಪ್ಯಾಕ್ ಆಫ್ 3 ರಿಸೀವ್ ಆಗಿದೆ. ಬಟನ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಬಟನ್ ಹೀಗೆ ಹಾಕೋಕೆ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಷ್ಟು ಫಾರ್ ಇಟ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಗಾರ್ಲ್ಯಾಂಡ್. ನೋಡಿ ಎಷ್ಟು ಚೆನ್ನಾಗಿದೆ ಇದು ನನಗೆ ಪ್ಯಾಕ್ ಆಫ್ 10 ರಿಸೀವ್ ಆಗಿದೆ. ಇದು ಬಂದು 8 ಫೀಟ್ ಇದೆ, 8 ಫೀಟ್ ಉದ್ದ ಆಗಿದೆ. ಇದು ನ್ಯಾಚುರಲ್ ಆಗಿ ಕಾಣ್ತಾ ಇದೆ. ನಾನು ಇದು ವಾಲ್ ಡೆಕೋರೇಷನ್ ಮಾಡೋಕ್ಕಂತ ಬೈ ಮಾಡಿರೋದು. ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. 10 ಪೀಸ್ ನನಗೆ ರಿಸೀವ್ ಆಗಿದೆ. ಹೌದು, 10 ಪೀಸ್ ಇದೆ. ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಆರ್ಟಿಫಿಷಿಯಲ್ ಲುಕ್ ಮಾತ್ರ ಕೊಡ್ತಾ ಇಲ್ಲ, ನ್ಯಾಚುರಲ್ ಲುಕ್ ಕೊಡ್ತಾ ಇದೆ. ಇಲ್ಲಿ ನೋಡಿ, ನಾನು ನಿಮಗೆ ಜೂಮ್ ಮಾಡ್ತೀನಿ, ಕಾಣಿಸ್ತಾ ಇದೆಯಾ? ಮತ್ತು ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ. ಏನೋ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಗೆ ಹೇಗೆ ಬೇಕಾದರೂ ನಿಮ್ಮ ಮನೆಯನ್ನು ಅಲಂಕಾರ ಮಾಡ್ಕೋಬೋದು. ಇದರಿಂದ ಬ್ಯೂಟಿ ಮಾತ್ರ ಹೆಚ್ಚಾಗೋದೇ ನಿಜ. ಯಾಕಂದರೆ ನಾನು ಈ ಥರದ್ದು ಮೊದಲು ತರಿಸಿದ್ದೆ, ತುಂಬಾ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಮನಿ ಪ್ಲ್ಯಾಂಟನ್ನು ನಿಮಗೆ ಯಾರು ಆರ್ಟಿಫಿಷಿಯಲ್ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ಇಲ್ಲಿ ನೋಡಿ, ನಾನು ಇನ್ನೊಂದು ಸರಿ ನಿಮಗೆ ಜೂಮ್ ಮಾಡಿಬಿಡ್ತೀನಿ. ಕ್ವಾಲಿಟಿನೂ ಚೆನ್ನಾಗಿದೆ, ಗೋ ಫಾರ್ ಇಟ್. ಇಲ್ಲಿ ನೋಡಿ, ನೆಕ್ಸ್ಟ್ ಐಟಮ್ ಇಲ್ಲಿ ನೋಡಿ, ಜುಮ್ಮರ್ ಪ್ಲೇಟ್. ಇದು ತುಂಬಾ ಚೆನ್ನಾಗಿದೆ. ಇದು ನನಗೆ ಆ್ಯಕ್ಚುಲಿ ಬ್ಲೂ ಕಲರಲ್ಲಿ ಬೇಕಾಗಿತ್ತು. ಇದರಲ್ಲಿ ಆಪ್ಷನ್ಗಳಿಲ್ಲ. ನನಗೆ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ರಿಸೀವ್ ಆಗಿದೆ. ಇದ್ರ ಬೀಡ್ಸ್ ಮತ್ತು ಇದು ಎಲ್ಲ ಎಂಟೈರ್ ಜುಮ್ಮರ್ ಪ್ಲೇಟ್ ಹೇಗೆ ಡಿಸೈನ್ ಆಗಿದೆ ಅಂದರೆ, ಓನ್ಲಿ ವೈಟ್ ಆ್ಯಂಡ್ ರೆಡ್ ಬೀಡ್ಸಿಂದ ಡಿಸೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಇದ್ರದ್ದು ಪ್ರೈಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ನೀವು ಅಲ್ಲಿಂದ ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ತುಂಬಾ ಸಾಫ್ಟ್ ಇದೆ. ಈ ಮೇಲಿನ ಪ್ಲೇಟ್ ಎಲ್ಲ ಹಾಕಿದಾರಲ್ಲ, ತುಂಬಾ ಸಾಫ್ಟ್ ಇದೆ. ಇದಕ್ಕೆ 2 ಪ್ಲೇಟ್ಗಳನ್ನು ಹಾಕಿ ಮಾಡಿದ್ದಾರೆ. ಬಟ್ ನೋಡೋಕೆ ಮಾತ್ರ ಬ್ಯೂಟಿಫುಲ್ ಆಗಿದೆ. ಗೋ ಫಾರ್ ಇಟ್. ಇದು ಹೇಗೆ ಕಾಣಿಸುತ್ತೆ ಹಾಕಿದ ಮೇಲೆ ಅಂತ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಚೀಪ್ ಕ್ವಾಲಿಟಿ ಅಂತ ಅನಿಸ್ತಾ ಇಲ್ಲ. ನೋಡಿ, ನಿಮಗೆ ಫುಲ್ ಲುಕ್ಕನ್ನು ನಾನು ತೋರಿಸ್ತಾ ಇದ್ದೀನಿ. ಜುಮ್ಮರ್ ಪ್ಲೇಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ಕಲರ್ ಆಪ್ಷನ್ಗಳಿಲ್ಲ, ಓನ್ಲಿ 1 ಕಲರ್ ಇದೆ. ಅದಕ್ಕೆ ನಾನು ರೆಡ್ ಕಲರಲ್ಲೇ ಬೈ ಮಾಡಿದ್ದೀನಿ. ಗೋ ಫಾರ್ ಇಟ್. ತುಂಬಾ ಚೆನ್ನಾಗಿದೆ. ನಾನು ನಿಮಗೆ ಇನ್ನೊಂದ್ಸರಿ ಜೂಮ್ ಮಾಡಿ ತೋರಿಸ್ತೀನಿ, ನೋಡಿ ಹೇಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಸಿ ಬ್ಯೂಟಿ, ತುಂಬಾ ಚೆನ್ನಾಗಿದೆ. ನೀವು ಒಂದು ಸಾರಿ ಇದನ್ನು ಬೈ ಮಾಡಿ ನೋಡಿ ಗೈಸ್, ನೀವು ರಿಗ್ರೆಟ್ ಫೀಲೇ ಮಾಡ್ಕೊಳ್ಳಲ್ಲ, ಅಷ್ಟೊಂದು ಚೆನ್ನಾಗಿದೆ. ವರ್ತ್ ಬೈಯಿಂಗ್ ಇದೆ, ತಗೊಳ್ಳಿ. ನಮ್ಮ ನೆಕ್ಸ್ಟ್ ಐಟಮ್ ಕರ್ಟೇನ್. ಬ್ಲೂ ಆ್ಯಂಡ್ ವೈಟ್ ಥ್ರೆಡ್ಡಿಂದ ಮಾಡಿರೋ ಕರ್ಟೇನ್. ತುಂಬಾ ಚೆನ್ನಾಗಿದೆ. ಪ್ಯಾಕ್ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಮಿಡಲಲ್ಲಿ ವೈಟ್ ಬೀಟ್ಸನ್ನು, ರೆಡ್ ಬೀಟನ್ನು ಕೊಟ್ಟಿದ್ದಾರೆ. ಇದು ಬ್ಲೂ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿದೆ. ನಾನು ಬ್ಲೂ ಬೇಕು ಅಂತಲೇ ತೊಗೊಂಡಿರೋದು, ಬಿಕಾಸ್ ಆಫ್ ವಾಲ್. ಆಮೇಲೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದು 7 ಫೀಟ್ ಲೆಂತ್ ಇದೆ, ಉದ್ದ 7 ಫೀಟ್ ಇದೆ. ಇದು ಅಗಲ ಇಲ್ಲಿ ನೋಡಿ, ಇದು 4 ಫೀಟ್ ಇದೆ. ಇದು ಇಲ್ಲಿ ನೋಡಿ,
ಅಗಲ ಇದು 4 ಫೀಟ್ ಬರುತ್ತೆ ಈ ಥರ ಹಾಕೋದಕ್ಕೆ. ಉದ್ದ ಬಂದು 7 ಫೀಟ್ ಇದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನಾ ಥ್ರೆಡ್ ಎಲ್ಲ ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಚೀಪ್ ಕ್ವಾಲಿಟಿ ಥ್ರೆಡ್ ಏನು ಯೂಸ್ ಮಾಡಿಲ್ಲ, ತುಂಬಾ ಸ್ಟ್ರಾಂಗ್ ಆಗಿದೆ. ಇದೆಲ್ಲ ಕಟ್ಟೆನ ಆಗಿ ಬೀಳಲ್ಲ ಇದು. ಈ ಥರ ನನ್ನ ಹತ್ರ ಇನ್ನೊಂದು ಕರ್ಟನ್ ಇದೆ, ಅದು ಕೂಡ 1 ಇಯರಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಇನ್ನೊಂದು ಬೈ ಮಾಡಿದ್ದೀನಿ ಇವಾಗ. ಇಲ್ಲಿ ನೋಡಿ ಬ್ಯೂಟಿ ಹೇಗೆ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿದೆ, ಹಾಕಿದರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬಾ ಥ್ರೆಡ್ ನಿಮಗೆ ಉದ್ದ ಅನಿಸಿದ್ರೆ ಕೆಳಗಡೆ ಕಟ್ ಮಾಡಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಫಾರ್ ಇಟ್ ವಿದೌಟ್ ಹೆಸಿಟೇಟ್, ಗೋ ಫಾರ್ ಇಟ್. ನೆಕ್ಸ್ಟ್ ಐಟಮ್ ಬಂದು ಬಾಗಿಲು ತೋರಣ, ಬಾಗಿಲಿಗೆ ಹಾಕೋಕ್ಕೆ. ಯಾಕಂದರೆ ನಮಗೆ ಫೆಸ್ಟಿವಲ್ ವೈಬ್ಸ್ ಕೊಡೋದೇ ಇದೆಲ್ಲ. ಹಾಗಾಗಿ ಇದರ ಫಸ್ಟ್ ಬಂದು ಮಟೀರಿಯಲ್ ಬಂದು ಪ್ಲಾಸ್ಟಿಕ್ ಮಟೀರಿಯಲ್, ತುಂಬಾ ಲೈಟ್ ವೇಟ್ ಆಗಿದೆ. ಇದ್ರದ್ದು ಅಗಲ ಬಂದು ಎಷ್ಟಂದರೆ 100 × 152 ಸೆಂಟಿಮೀಟರ್ ಇದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಇದು ಹೇಗೆ ಕಾಣಿಸುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಅಲ್ಲಿ ನೋಡಿಕೊಂಡ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಇದಕ್ಕೆ ಸೈಡ್ಗೆ 2 ಗಂಟೆಗಳು ಬೆಲ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನಾನು ಜೂಮ್ ಮಾಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿದೆ. ಬಾಗಿಲಿಗೆಲ್ಲ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಕಾಣುತ್ತೆ. ರೆಡ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನಲ್ಲಿ ಇದನ್ನು ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಮಟೀರಿಯಲ್ಲು. ಇಲ್ಲಿ ನೋಡಿ ಮಿಡಲಲ್ಲಿ ಹೀಗೆ ಹ್ಯಾಂಗಪ್ ಮಾಡೋಕ್ಕೆ, ಮೊಳಗಳಿಗೆ ಹಾಕೋಕ್ಕೆ ಹುಕ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಬಾಗಿಲಿಗೆಲ್ಲ ಹಾಕಿ ನೋಡಿದ್ದೀನಿ. ಇಲ್ಲಿ ನೋಡಿ ಮಿಡಲಲ್ಲಿ ಒಂದು ಬೆಲ್ ಬರುತ್ತೆ, ಈ ಥರ ಕಾಣಿಸುತ್ತೆ. ಇದೆಲ್ಲ ಸೈಡಿಗೆ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ, ಗೋ ಫಾರ್ ಇಟ್. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಕೆಲವಷ್ಟು ತೋರಣಗಳನ್ನು ನಾವು ತೊಗೊಳ್ತೀವಲ್ಲ, ಇದರಿಂದ ಒಂಥರ ಪೌಡರ್ಗಳು ಉದುರುತ್ತೆ. ಪೌಡರ್ ಎಲ್ಲ ಮನೆ ತುಂಬ ಆಗುತ್ತೆ. ಇದು ಪೌಡರ್ ಏನು ಉದುರ್ತಾ ಇಲ್ಲ, ತುಂಬಾ ನೀಟಾಗಿದೆ. ಪ್ಯಾಕಿಂಗ್ ಕೂಡ ನೀಟಾಗಿ ಬಂದಿದೆ. ಇಲ್ಲಿ ನೋಡಿ ಇದು ತುಂಬಾ ಕ್ವಾಲಿಟಿ ಚೆನ್ನಾಗಿ ಅನ್ನಿಸ್ತಾ ಇದೆ. ತೊಗೊಂಡು 1 ಮಂತ್ ಆಯಿತು ಆಲ್ಮೋಸ್ಟು. ಎಲ್ಲ ಫೆಸ್ಟಿವಲ್ಗಳಿಗೂ ನಾನು ಹೊರಗಡೆ ಹಾಕಿರ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಖುಷಿ ಆಗುತ್ತೆ, ಇವತ್ತು ಫೆಸ್ಟಿವಲ್ ಅಪ್ಪ ಅಂತ ಅನಿಸುತ್ತೆ. ಇದು ಹಾಕಿದ ತಕ್ಷಣ ಒಂಥರ ಫೆಸ್ಟಿವ್ ವೈಬ್ಸನ್ನು ಕೊಡುತ್ತೆ. ತುಂಬಾ ಚೆನ್ನಾಗಿದೆ, ಗೋ ಫಾರ್ ಇಟ್. ಇಲ್ಲಿ ನೋಡಿ ಚೆನ್ನಾಗಿದೆ, ತಗೊಳ್ಳಿ. ನೆಕ್ಸ್ಟ್ ಆರ್ಟಿಫಿಷಿಯಲ್ ರೋಸ್ ಹ್ಯಾಂಗಿಂಗ್. ಇಲ್ಲಿ ನೋಡಿ ಇದು ಪ್ಯಾಕ್ ಆಫ್ 2 ರಿಸೀವ್ ಆಗಿದೆ. ಒಂದು ಬಂಚಲ್ಲಿ ನನಗೆ ರೆಡ್ ಫ್ಲವರ್ ರಿಸೀವ್ ಆಗಿದೆ, ಇನ್ನೊಂದು ಬಂಚಲ್ಲಿ ವೈಟ್ ಫ್ಲವರ್ ರಿಸೀವ್ ಆಗಿದೆ. ಆ್ಯಕ್ಚುಲಿ ನನಗೆ ಫುಲ್ ಗ್ರೀನ್ ಆಗಿರೋದು ಬೇಕಾಗಿತ್ತು, ಬಟ್ ನನಗೆ ವೈಟ್ ಶೇಡಲ್ಲಿ ರಿಸೀವ್ ಆಗಿದೆ. ನೋಡಿ ನನಗೆ ಫುಲ್ ಗ್ರೀನ್ ಆಗಿ ಬೇಕಾಗಿತ್ತು, ಬಟ್ ನಾನು ಇದನ್ನು ರಿಟರ್ನ್ ಮಾಡಲ್ಲ. ಇದನ್ನು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಹೇಗೆ ಕಾಣಿಸುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಮತ್ತು ಪ್ರೈಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಪ್ಯಾಕ್ ಆಫ್ 2 ಬಂಚ್ ರಿಸೀವ್ ಆಗಿದೆ ನನಗೆ. ತುಂಬಾ ಚೆನ್ನಾಗಿದೆ, ಬಟ್ ಶೇಡಿಂಗ್ ಒಂದು ಸ್ವಲ್ಪ ಅಸಮಾಧಾನ ಅಂತಾರಲ್ಲ ಆ ಥರ. ನಾನು ಫುಲ್ ಗ್ರೀನಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ, ಬಟ್ ಇದು ವೈಟ್ ಶೇಡ್ ತುಂಬಾ ಇದೆ. ನೀವು ವೈಟ್ ಶೇಡ್ ಇಷ್ಟಪಡದೇ ಇದ್ದರೆ ಇದನ್ನು ಬೈ ಮಾಡೋಕ್ಕೆ ಹೋಗಬೇಡಿ. ನನಗೆ ಆ್ಯಕ್ಚುಲಿ ಗ್ರೀನೇ ಇಷ್ಟ, ಆದರೂ ಇದನ್ನು ನಾನು ರಿಟರ್ನ್ ಮಾಡಲ್ಲ. ಇದನ್ನು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ಇಲ್ಲಿ ನೋಡಿ ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ನಾನು ಜೂಮ್ ಮಾಡ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ಚೀಪ್ ಕ್ವಾಲಿಟಿ ಏನಲ್ಲ, ಪ್ಲಾಸ್ಟಿಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿ ಇಲ್ಲಿ ನೋಡಿ ಇದೆಲ್ಲ ನೀವು ರಿಮೂವ್ ಮಾಡಿಕೊಂಡು ಎಲ್ಲಿ ಬೇಕಲ್ಲೇ ಅಟ್ಯಾಚ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಗೋ ಫಾರ್ ಇಟ್, ಥಮ್ಸ್ ಅಪ್. ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಆರ್ಟಿಫಿಷಿಯಲ್ ಬನಾನಾ ಲೀಫ್ ಬ್ಯಾಕ್ಗ್ರೌಂಡ್ ಕ್ಲಾತ್. ಕ್ವಾಲಿಟಿ ಓಕೆ ಇದೆ, ಲುಕ್ ಮಾತ್ರ ಸೂಪರ್ಬ್. ಇದು ಯಾರು ಆರ್ಟಿಫಿಷಿಯಲ್ ಕ್ಲೋತ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ಇದರ ಲೆಂತ್ ಬಂದು 10 ಸೆಂಟಿಮೀಟರ್ ಇದೆ, ಅಗಲ ಬಂದು 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದರಲ್ಲಿ ಇಲ್ಲಿ ನೋಡಿ, ಇದರಲ್ಲಿ ರೆಡ್ ಕಲರ್ ಹ್ಯಾಂಗಿಂಗ್ ಮಾಡಿರೋ ಥರ ಡಿಸೈನ್ ಇದೆ. ನಿಮಗೆ ಫುಲ್ಲು ಇದು ಹೇಗಿದೆ ಅಂತ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಕ್ವಾಲಿಟಿ ವಾವೇನಿಲ್ಲ, ಓಕೆ ಇದೆ. ನಿಮಗೆ 10 ಸೆಂಟಿಮೀಟರ್ ಉದ್ದ ಸಿಗುತ್ತೆ. ಇದು ಕಾಣಿಸ್ತಾ ಇದೆ. ಇದು ನಮ್ಮ ಲಾಸ್ಟ್ ಪ್ರಾಡಕ್ಟ್, ವಿಂಡ್ ಚೈಮ್ಸ್.
ಅಂದರೆ ಇದು ವಿಂಡೋದ ಹತ್ರ ಹಾಕ್ತೀವಲ್ಲ, ಗಾಳಿ ಬಂದಾಗಲೆಲ್ಲ ಇದಕ್ಕೆ ಒಂಥರ ಮ್ಯೂಸಿಕ್ ಬರುತ್ತೆ ನೋಡಿ, ಕಿತಕರವಾಗಿರುತ್ತೆ. ಆ ಥರ ಮ್ಯೂಸಿಕ್ ಬರ್ತಾ ಇದೆ. ಇದು ತೊಗೊಂಡು ಆಲ್ಮೋಸ್ಟ್ ನಾನು 1 ಮಂತ್ ಆಯಿತು. ಇದನ್ನು ಹ್ಯಾಂಗಪ್ ಮಾಡೋಕ್ಕೆ ಇಲ್ಲಿ ನೋಡಿ ಥ್ರೆಡನ್ನು ಕೊಟ್ಟಿದ್ದಾರೆ. ಇದಕ್ಕೆ 7 ಪಿಕಾಕ್ ಆ್ಯಂಡ್ 7 ಬೆಲ್ಲನ್ನು ಕೊಟ್ಟಿದ್ದಾರೆ. ಅಲ್ಲಿ ನೋಡಿ ಕೇಳಿಸುತ್ತಾ, ಅವಾಗ ನಿಮಗೆ ಸ್ವಲ್ಪ ಕೇಳಿಸುತ್ತಾ, ಚೆನ್ನಾಗಿದೆ. ಎಲ್ಲಿ ಗಾಳಿ ಬರುತ್ತೆ ವಿಂಡೋ ಹತ್ರ ಅಲ್ಲಿ ನೀವು ಹಾಕಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು 1 ಮಂತಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ಓಕೆ ನಾಟ್ ವಾವ್, ಬಟ್ ತೊಗೋಬೋದು. ಇದಕ್ಕೆ ನಾನು 150 160 ರುಪೀಸ್ ನಾನು ಕೊಟ್ಟಿರ್ಬೋದು, ಜ್ಞಾಪಕ ಇಲ್ಲ. ಬಟ್ ನಾನು ಸ್ಕ್ರೀನ್ ಮೇಲೆ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ, ತೊಗೋಬೋದು. ಇಲ್ಲಿ ನೋಡಿ ನಾನು ಝೂಮ್ ಮಾಡ್ತೀನಿ ನಿಮಗೆ. ಪಿಕಾಕ್ಗಳು ತುಂಬಾ ಚೆನ್ನಾಗಿದೆ. ಇದು ವುಡ್ಡಿಂದ ಮಾಡಿರೋದು, ವುಡ್ ಮಟೀರಿಯಲ್. ಇದು ನಿಮಗೆ ಕಾಪರ್ ಅಲ್ಲ, ಬೆಲ್ಗಳು ಕಾಪರ್ ಅಲ್ಲ, ಇದು ಏನೋ ಒಂಥರ ತಗಡಂತಾರಲ್ಲ. ಮಧ್ಯದಲ್ಲಿ ಇಲ್ಲಿ ನೋಡಿ ಮಿಡಲಲ್ಲಿ ಈ ಥರ ಬೀಟ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲ 2 3 ಗ್ರೀನ್ ಯೆಲ್ಲೋ ಮಲ್ಟಿ ಕಲರ್ ಬೀಟ್ಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಒಂದು ಅಂದಾಜಾಗುತ್ತೆ ಇದು ಹಾಕಿದರೆ ಹೇಗೆ ಕಾಣಿಸುತ್ತೆ ಅಂತ ಅಂದಾಜಾಗುತ್ತೆ. ಗೋ ಫಾರ್ ಇಟ್. ಇವಾಗ ನಮ್ಮ ಮೀಶೋ ಹಾಲ್ ಮುಗಿಸೋ ಸಮಯ. ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ರಾಡಕ್ಟ್ಗಳನ್ನು ತೊಗೊಳೋಕ್ಕಿಂತ ಮುಂಚೆ ಒಂದು ಸಾರಿ ವಿಡಿಯೋಗಳನ್ನು ನೋಡಿ ತೊಗೊಳ್ಳಿ. ನಿಮ್ಮ ಟೈಮ್ ಮತ್ತು ನಿಮ್ಮ ಮನಿಯನ್ನು ನೀವು ಸೇವ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದೆನ್ ಬಾಯ್. ಹ್ಯಾವ್ ಎ ನೈಸ್ ಡೇ.